ಈಗ ಆಕ್ಚುಲಿ ನಮ್ಮೂರಿಂದ ಇಲ್ಲೊಂದು ಬನ್ನಾರಿಯಮ್ಮ ದೇವಸ್ಥಾನ ಅಂತ ಇದೆ, ಚಾಮರಾಜನಗರದಿಂದ ಕೊಯಮತ್ತೂರ್ಗೆ ಹೋಗೋ ರೋಡಲ್ಲಿ ಸಿಗುತ್ತೆ. ಇವನ್ ನಮ್ಮೂರಿಂದನೂ ಫಾರೆಸ್ಟ್ ರೂಟಲ್ಲಿ ಹೋದ್ರೆ ಹೋಗ್ಬೋದು. ಅಲ್ಲಿಗೆ ನನ್ನ ಫ್ರೆಂಡು ಮುತ್ತು, ನನ್ನ ಕ್ಲಾಸ್ಮೇಟ್ ಇವನು, ಮಣ್ಣ, ರಾಜ, ರೆಸ್ಪಾನ್ಸ್ ಮಾಡ್ತಿಲ್ವಲ್ಲ ಯಾರು, ಪೃಥ್ವಿ, ಒಂದ್ 5 ಜನ ಸೇರ್ಕೊಂಡು ಹೋಯ್ತಾ ಇದೀವಿ ಅಲ್ಲಿಗೆ. ಕೋಟಮಲಕ್ಕೆ ಹೆಂಗ್ ಹೋಗ್ಬೇಕು? ಇದರಲ್ಲಿ ಅದು ಚೆನ್ನಾಗಿದೆಯಾ? ಕೊಪ್ಪದ ಮೇಲೆ ತಾನೇ ಹೋಗ್ಬೇಕು, ಇದ್ರಲ್ಲಿ ಚೆನ್ನಾಗಿಲ್ವಾ? ಸೊ ಈ ಊರ ಹೆಸರು ಕೂಡ ಗಾಜನೂರು ಅಂತ, ನಮ್ಮೂರ ಹತ್ರ ಇರೋ ಊರು. ಸೊ ಈಗ ನೆಕ್ಸ್ಟ್ ಕೊಪ್ಪ ಅಂತ ಮುಂದೆ ಒಂದು ಊರು ಸಿಗುತ್ತೆ, ಅಲ್ಲಿ ಲೆಫ್ಟ್ ತಗೊಂಡ್ರೆ ತಮಿಳ್ನಾಡಿಗೆ ಹೋಗೋ ರೋಡ್ ಸಿಗುತ್ತೆ. ಫಾರೆಸ್ಟ್ ಈಗ ಸತ್ಯಮಂಗಲಂ ಫಾರೆಸ್ಟ್ ಮತ್ತೆ ಮಲೈ ಮಹದೇಶ್ವರ ವನ್ಯಜೀವಿ ವಲಯ ಎರಡನ್ನೂ ಕೂಡ ಡಿವೈಡ್ ಮಾಡಿರೋಂತ ಬಾರ್ಡರ್ ಮುಂದೆ ಸಿಗುತ್ತೆ. ಆ ಬಾರ್ಡರ್ ಇಂದ ಆ ಕಡೆ ಹೋದ್ರೆ ನಾವು ಸತ್ಯಮಂಗಲಂ ಫಾರೆಸ್ಟ್ ಗೆ ಜಾಯ್ನ್ ಆಗ್ತೀವಿ. ನೋಡಿ ಇದು ರಾಮಾಪುರಕ್ಕೆ ಹೋಗುತ್ತೆ. ಸೊ ಈ ಕಡೆಗೆ ಹೋದ್ರೆ ಇದು ಕೊಪ್ಪ ಅನ್ನೋ ಊರು. ಕೊಪ್ಪದಿಂದ ಮುಂದಕ್ಕೆ ನಾವು ಹೋಗ್ಬೇಕಾಗಿರೋ ಕೋಟೆ ಮೊಳಕ್ಕೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹುಣಸೆ ಮರ, ಈ ಹುಣಸೆ ಮರದಲ್ಲಿ ಲೆಫ್ಟ್ ನೋಡಿ ಇಲ್ಲಿಂದ ಶುರು ಆಗುತ್ತೆ. ಇವಾಗ ಕ್ಲೀನಾಗಿ ಆಫ್ ರೋಡ್ ಮಾಡ್ಕೊಂಡು ಹೋಯ್ತೀವಿ. ಆಕ್ಚುಲಿ ಅಲ್ಲಿ ಮುಂದಕ್ಕಿನ್ನ ಎಕ್ಸ್ಟ್ರೀಮ್ ಇದೆ, ಅದು ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಿಮಗೆ. ಬಟ್ ಟೆರೈನ್ ನೋಡಿ ಏನು ಚೆನ್ನಾಗಿದೆ ಅಂತ. ಇಲ್ಲಿ ಆ ಕಡೆ ಈ ಕಡೆ ಬೆಟ್ಟದ ತುದಿಗಳಲ್ಲಿ ಒಂದೊಂದು ಮನೆ, ಅಲ್ಲೇ ವ್ಯವಸಾಯನೂ ಮಾಡ್ಕೊಂಡಿದ್ದಾರೆ. ಸೊ ಈ ಕಡೆ ಇನ್ನು ಹೋಯ್ತಾ 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 ಒಂಚೂರು ಚೇಂಜ್ ಆಗುತ್ತೆ. ಅಂದರೆ ತಮಿಳ್ನಾಡು ಬರ್ತಿದ್ದಂಗೆ ಅಲ್ಲೇ ಒಂಥರ ಶೇಡ್ ಶುರು ಆಗುತ್ತೆ. ನಾನು ಬಿಫೋರೇ ಒಂದ್ಸಲ ಬೈಕಲ್ಲಿ ಬಂದಿದ್ದೆ, ನಿಮ್ಗೆ ಗೊತ್ತಿರುತ್ತೆ ನೋಡಿದರೆ. ಸೊ ಈಗ ಇದು ಕಾರ್ನ ಜರ್ನಿ. ಸೊ ನಾನು ಹೇಳ್ದಂಗೆ ನೋಡಿದ್ರೆ ಇಲ್ಲಿ ಮೂಲೆಯಲ್ಲಿ ಬೆಟ್ಟದ ತುದಿಗಳಲ್ಲೂ ನನ್ನ ಮನೆಗಳಿದೆ. ನೋಡಿ ಎಷ್ಟು ಸಗದಾಗಿದೆ ಅಂತ. ಬಟ್ ನೋಡೋಷ್ಟು ಸಗದಾಗಿ ಇರಲ್ಲ ಜೀವನ, ಅಷ್ಟೇ ಕಷ್ಟ ಇದೆ. ಯಾಕೆ ಅಂತಂದರೆ ಇಲ್ಲಿ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ನಿಮಗೆ ಒಂದು ನೀರಿನ ಫೆಸಿಲಿಟಿ ಕೂಡ ಸಿಗೋದು ಕಷ್ಟ. ನೋಡಿ ಇಲ್ಲೊಂದು ಬೋರ್ವೆಲ್ ಇದೆ, ಮೇ ಬಿ 4-5 ಮನೆಗಳಿಗೆ ಸೇರಿಸಿ ಒಂದು ಬೋರ್ವೆಲ್ ಇರುತ್ತೆ, ಅಥವಾ ಅವರೇ ಹಾಕ್ಸ್ಕೊಂಡಿದ್ರೆ ಓಕೆ, ಇಲ್ಲ ಅಂತಂದ್ರಲ್ಲ ಜೀವನ ಕಷ್ಟ. ನೋಡಿ ಇಲ್ಲಿಂದ ಫಾರೆಸ್ಟ್ ಲಿಮಿಟ್ ಶುರು ಆಗ್ತಿದೆ. ಇಲ್ಲಿ ನೋಡಿದ್ರೆ ಅಲ್ಲಿ ಗೇಟ್ ಹಾಕಿದರೆ, ಇಲ್ಲಿಂದ ಮುಂದಕ್ಕೆ ಫಾರೆಸ್ಟ್ ಅಂತ ಅರ್ಥ. ಈ ಕಡೆ ಇರೋದೆಲ್ಲ ಊರ್ದು, ಓಕೆನಾ. ಸೊ ಜಮೀನಿದೆ, ಇಲ್ಲಿಂದ ಫಾರೆಸ್ಟ್ ಬಾರ್ಡ್ರು ಶುರು ಆಗ್ತಾ ಇದೆ. ನೋಡಿ ಮಿಸ್ ಆಗಿ ಏನಾದ್ರು, ಆಕ್ಚುಲಿ ಇದು ಆನೆಗಳಿರೋ ಕಾಡಕ್ಕ, ಮಿಸ್ ಆಗಿ ಏನಾದರೂ ಆನೆ ಬಂದರೆ ಈ ಜಾಗದಲ್ಲಿ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಸೈಲೆಂಟಾಗಿ ಬಿಡ್ಬೇಕು ಅಷ್ಟೇ. ಈ ಥರ ಆಫ್ ರೋಡ್ ಮಾಡೋಕ್ಕೆ ದುಡ್ಡು ಕೊಟ್ಬಿಟ್ಟು ಮಾಡಬೇಕು. ಅವರೇ ಕ್ರಿಯೇಟ್ ಮಾಡಿರ್ತಾರೆ, ಟ್ರ್ಯಾಕ್ಸ್ ಕ್ರಿಯೇಟ್ ಮಾಡಿರ್ತಾರೆ. ನಮ್ಗೆ ಇಲ್ಲಿ ಫ್ರೀಯಾಗಿ ಸಿಕ್ಕಿದೆ. ಜಾಸ್ತಿ ಕೇರಳ ಸೈಡ್ ಜಾಸ್ತಿ ಮಾಡ್ತಾರೆ, ಬೆಂಗಳೂರಲ್ಲೂ ಇದೆ ಈಗ ಈ ಕಲ್ಚರ್. ಸೊ ಇದನ್ನ ನಾವೇ ನ್ಯಾಚುರಲ್ ಆಗಿರೋದನ್ನ ಬಳಸ್ಕೊಳ್ಳೋದು ಬಾರ್ದು ಅಷ್ಟೇ. ಇದೆಲ್ಲ ವೀರಪ್ಪ ನೋಡಿರೋ ಜಾಗ, ಎಕ್ಸಾಕ್ಟ್ಲಿ ಓಡಾಡಿದ ಜಾಗನೇ ಎಲ್ಲ ಸೈಡು ಬರುತ್ತೆ. ಅಡ್ವೆಂಚರ್ ತುಂಬ ಚೆನ್ನಾಗಿದೆ ಅಲ್ಲ. ಅವ್ರು ಬರ್ತಾ ಇದ್ದಾರೆ ನೋಡಿ, ಅದು ತಮಿಳ್ನಾಡು, ಈ ಕಡೆ ಕರ್ನಾಟಕ. ನಾವಿವಾಗ ಬಾರ್ಡ್ರಲ್ಲಿ ಇದ್ದೀವಿ. ಸೊ ಅಲ್ಲಿ ಏನು ನಿಮ್ಗೆ ಅದು ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮದು ಕರ್ನಾಟಕ ತಮಿಳ್ನಾಡು ಬಾರ್ಡ್ರ್. ಆ್ಯಕ್ಚುಲಿ ಕೊರೋನಾ ಟೈಮಲ್ಲಿ ಇದನ್ನ ಇಲ್ಲೊಂದು ಟ್ರೆಂಚ್ ಹೊಡೆದ್ಬಿಟ್ಟು ಬ್ಲಾಕ್ ಮಾಡಿದ್ರು. ಅವಾಗ ಹಿಂಗೆ ಹೋಯ್ತಾ ಇದ್ರು ಲೋಕಲ್ ಅವರು ಆದ್ರೂ. ಬಟ್ ಈಗ ನೋಡಿ ಏನು ತೊಂದರೆ ಇಲ್ಲ, ಓಪನ್ ಮಾಡಿ ಇಟ್ಟಿದ್ದಾರೆ. ನೆಕ್ಸ್ಟ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಅದು ಆಕ್ಚುಲಿ ಕಷ್ಟ ಇರೋದು. ಅಲ್ಲಿ ನಮಗೆ ಆಫ್ ರೋಡ್ದು 4x4 ಯೂಸ್ ಆಗುತ್ತೆ. ನೋಡಿ ನಾವು ಈ ರೋಡಲ್ಲಿ ಬರೋಕ್ಕೆ ಎಷ್ಟು ಕಷ್ಟಪಟ್ವಲ್ಲ. ಬಟ್ ಆ ಬೆಟ್ಟದ ಮೇಲೆ ತುದಿ ನೋಡಿ, ಅಲ್ಲಿ ನೋಡ್ತಾ ಇದ್ರಲ್ಲ, ಅಲ್ಲಿ ಬೇಸಾಯ ಮಾಡ್ತಿದ್ದಾರೆ. ಅಂದರೆ ಅಲ್ಲಿ ಕೃಷಿ ಮಾಡ್ತಾರೆ. ಇವನ್ ಅಲ್ಲಿ ಮನೆಗಳು ಕೂಡ ಕಾಣಿಸ್ತಾ ಇದೆ ನಿಮಗೆ. ಇನ್ನು ಇಲ್ಲಿ ನೋಡಿ, ಇಲ್ಲೂ ನೋಡಿ ಈ ಮೂಲೆಯಲ್ಲಿ. ಸೊ ನಮ್ಮ ಕಡೆ ತಮಿಳ್ನಾಡು ಸ್ಟೈಲಲ್ಲೆಲ್ಲ ಈ ಕಡೆ ಎಲ್ಲ ಇದೇ ಥರ ಇರುತ್ತೆ. ಈ ಜಾಗ ಇದೆಯಲ್ಲ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಕಾಡುಗಳನ್ನ ದಾಟ್ಕೊಂಡು ನಾವಿವಾಗ ಈ ಕಡೆಗೆ ಬಂದಿರೋದು. ಅಲ್ಲಿ ನಮ್ಮೂರು. ಈ ಕಡೆಗಿರೋದು ಬಿಳಿಗಿರಿ ರಂಗನಾಥನ್ ಬೆಟ್ಟ ರೇಂಜ್, ಫಾರೆಸ್ಟ್ ರೇಂಜ್. ಈ ಕಡೆ ಇರೋದಲ್ಲ ಸತ್ಯಮಂಗಲಂ ಫಾರೆಸ್ಟ್ ರೇಂಜ್. ಸೊ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಈ ಕಾನ್ಸೆಪ್ಟ್. ನಿಮ್ಗೆ ಏನಾದ್ರು ಒಳ್ಳೆ ಮಳೆಗಾಲಕ್ಕೆ ನೋಡಿ, ಈಗ ಚಳಿಗಾಲ ಈಗಲೇ ಇಷ್ಟೊಂದು ಹಸಿರಾಗಿದೆ, ಒಳ್ಳೆ ಮಳೆಗಾಲಕ್ಕೆ ಬಂದ್ಬಿಟ್ರೆ ಇದು ಒಳ್ಳೆ ಸ್ವರ್ಗ ಇದ್ದಂಗೆ ಇರುತ್ತೆ. ಜೊತೆಗೆ ಕೆಳಗಡೆ ಹಳ್ಳಗಳು ಅಲ್ಲಲ್ಲಿ ತೊರೆಗಳು ಹರಿಯುತ್ತೆ, ಅದೆಲ್ಲ ನೋಡೋಕೆ ತುಂಬಾ ಅದ್ಭುತವಾಗಿರುತ್ತೆ. ಬಟ್ ನಾವು ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ಇಲ್ಲಂದೇ ಹೋದ್ರು ಇನ್ನೊಂದು ರೂಟ್ ಇದೆ, ಆ ರೂಟಲ್ಲೆಲ್ಲ ತುಂಬಾ ಓಡಾಡಿದೀವಿ. ಬಟ್ ಕಾರ್ ಇರೋದ್ರಿಂದ ಕಂಫರ್ಟಬಲ್ ಆಗಿ ಈ ರೂಟ್ ನ ನಾವು ತಿರುಗಿ ನಿಮಗೆ ತೋರಿಸ್ದಂಗಾಯ್ತು. ಸೊ ನಿಮ್ಗೆ ಹೆಂಗ ಅನಿಸ್ತು ಹಿಂದ್ಗಡೆ ಕೂತಿದ್ರಲ್ಲ, ಕಂಫರ್ಟ್ ಇತ್ತಾ? ನೀ ಮುಂದೆ ಕೂತಿದ್ದೆ. ಸೊ ಫೀಲ್ ಹೆಂಗಿತ್ತು? ಓಕೆ, ಇದು ಹತ್ಬೇಕಾದ್ರೆ ಹೋಗುತ್ತಾ ಇಲ್ವಾ ಅಂತ?
ಆರಾಮ್ಸಾಗಿ ಹೋಗುತ್ತೆ ಆ? ಮನೆ ಇಲ್ಲ ಹಾಂ ಮತ್ತೆ ಯಾವುದು ಬಾಡಿ ಶೇಕ್ ಆಗಲ್ಲ. ಕರೆಕ್ಟ್. ಈ ರೋಡ್ ತುಂಬ ತಿರುಗಾಡಿದ್ದೀನಿ, ಇವಾಗ ಚೆನ್ನಾಗೈತೆ ಅಂತ ಹೇಳಿ. ಸುಳ್ಳೆಲ್ಲ ಹೇಳಂಗಿಲ್ಲ, ಸತ್ಯವಾದ ಹೇಳಬೇಕು. ರಾಜ ನೀನು ಇದೇ ಫಸ್ಟ್ ಅಲ್ವಾ, ನಿನಗೆ ಮಾತಾಡೋಕ್ಕಿಲ್ಲ. ಪೃಥ್ವಿ ನೀನೀಗ ನನ್ನ ಜೊತೆ ಬೈಕಲ್ಲಿ ಬಂದಿದೆಯಲ್ಲ, ಆ್ಯಕ್ಚುಲಿ ನೀನು ಟ್ರೂ ಆಗಿ ಹೇಳ್ಬೋದು. ನಾವು ಬೈಕಲ್ಲಿ ಬಂದಿದ್ದಕ್ಕೂ ಕಾರಲ್ಲಿ ಬಂದಿರೋದಕ್ಕೂ ಡಿಫ್ರೆನ್ಸ್ ಹೆಂಗೆ ಅನಿಸ್ತಿದೆ? ಈಗ ನಾವು ಹಿಂದ್ಗಡೆ 3 ಜನ ಕೂತಿದೀವಿ, ಆದ್ರೂ ಕಂಫರ್ಟಬಲ್ ಆಗಿ ಬಂದಿದೀವಿ. ಎಷ್ಟು 2-3 ಜಾಗ ತುಂಬಾ ಕಷ್ಟ ಅನ್ಕೊಂಡಿರೋ ಕಡೆ ಎಲ್ಲ ಈಸಿಯಾಗಿ ಬಂತು. ಆಡ್ತಿರ್ಲಿಲ್ಲ. ಏನೋ ನೋಡೋಣ. ಜಿಮ್ನಿನ ಮಾತಾಡಿ ಅಂದ್ರೆ ಸುಮ್ಮನೆ ಬ್ಯಾಕ್ ಆನ್ಸರ್ ಕೊಡ್ತಾವ್ರ. ಹೌದು ಕರೆಕ್ಟು. ಎಸ್, ನೋಡೋಣ ಇನ್ನು ಮುಂದೆ ಹೆಂಗಿರುತ್ತೆ ಅಂತ. ನೋಡಿ ನಾನು ಆಗಿಂದ ಹೇಳ್ಕೊಂಬಂದಲ್ಲ, 120 ಮನೆಗಳಿರುತ್ತೆ ಅಂತ. ನೋಡಿ ಅಲ್ಲಿ ಜೋಳನ ಒಣಗ್ಸಾಕ್ತಾ ಇದ್ದಾರೆ, ಮೆಕ್ಕೆಜೋಳನ. ಮತ್ತು ಈ ಕಡೆ ನೋಡಿ ಒಂದು ಬೈಕ್ ಇಟ್ಟಿದ್ದಾರೆ. ಆ ಬೈಕಲ್ಲಿ ಕಾಲ್ನಡಿಗೆ ದಾರಿ ಏನು ಬರುತ್ತೋ ಅದರಲ್ಲೇ ಬಳಸ್ತಾರೆ ಅವರು. ಈಗ ಅವ್ರಿಗೇನಾದ್ರೆ ಒಂದು ಎಮರ್ಜೆನ್ಸಿ ಆಯಿತು ಅಂತಂದರೆ ಪಾಪ ಒಂದು ಆಂಬುಲೆನ್ಸು ಹೋಗೋಕ್ಕಾಗಲ್ಲ, ಅವರ ಪ್ರಾಣಕ್ಕೆ ಹೇಳೋಕ್ಕೆ ಆಗಲ್ಲ. ನೋಡಿ ರೋಡ್ ಎಷ್ಟು ಖರಾಬಾಗಿದೆ ಅಂತ. ಅಲ್ಲಿ ಕಾಲ್ದಾರಿ ಥರ ಕಾಣಿಸ್ತಾ ಇದೆ ನೋಡಿ, ಇದೇ ರೋಡು. ನಾನು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಸತ್ತಿಗೆ ಹೋಗ್ತಾರೆ ತಮಿಳ್ನಾಡಿಗೆ, ಇಲ್ಲ ನಮ್ಮೂರು ಸೈಡ್ ಬರ್ತಾರೆ ಪಾಪ. ಇಲ್ಲಿ ನೋಡಿ ಅಂತ ಬ್ಯೂಟಿಫುಲ್ ಮುನೇಶ್ವರನ ದೇವಸ್ಥಾನ ಇದೆ. ಮುನೇಶ್ವರನ ಅಲ್ಲ, ತಮಿಳ್ನಾಡಲ್ಲಿ ಬಂದರೆ ಇದೊಂದು ಸಕ್ಕದಾಗಿರುತ್ತೆ. ಆದರೆ ಊರು ಹೊರಗಡೆ ಇರೋ ದೇವರು, ಇದು ಅರ್ಥ ಆಯ್ತಾ? ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಬಂದರೆ ಅದನ್ನು ಸಂಹಾರ ಮಾಡೋ ಥರ. ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದ್ದೀನಿ ಬ್ರೋ. ನೀವು ಇದೆ ನಿಮ್ಮೂರಾ? ಹ್ಞೂ, ಇಲ್ಲಿ ನಮ್ಮೂರೇ ಬ್ರೋ. ಇಲ್ಲಿಂದ ನೋಡ್ತೀರಾ ವಿಡಿಯೋನ? ಹ್ಞೂ, ಇಲ್ಲಿಂದ ನೋಡ್ತೀನಿ. ನಮ್ಮೂರು ಆಡ್ತಾನೆ ನೀವು ಹೋಗಿ. ಅಯ್ಯೋ ಸೂಪರು. ಸರಿ ಬ್ರೋ, ಥ್ಯಾಂಕ್ ಯು, ಖುಷಿ ಆಯ್ತು. ಸುಮ್ಮನೆ ಒಂದು ನಾನು ನೋಡಿದೆ, ಕಾರ್ ನಿಮ್ಮದೇ ಇರ್ಬೋದು, ಸ್ಟೋರಿ ನೋಡ್ದೆ ಮಾರ್ನಿಂಗು, ನಿಮ್ಮದೇ ಇರ್ಬೋದು ಅಂತ ನೋಡಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬನ್ನಾರಿಗೆ ಹೋಗ್ತಾ ಇದ್ದೆ. ಓಕೆ ಓಕೆ, ಬಾಯ್ ಬಾಯ್. ಆ್ಯಕ್ಚುಲಿ ನಾವಿವಾಗ ಗೇರ್ಮಾಳ ಅಂತ ಒಂದು ಊರಿದೆ, ಅಲ್ಲಿ ಜಡೇರುದ್ರ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ ಇವಾಗ. ನನಗೆ ಈ ಕಾಡು ದೇವ್ರುಗಳು ಯಾಕೆ ಇಷ್ಟ ಆಗುತ್ತೆ ಅಂತಂದರೆ, ನೋಡಿ ನಿಮ್ಗೆ ಆ ಪ್ರಾಪರ್ ವೈಬ್ ಇದೆ ದೇವಸ್ಥಾನದೊಳಗಡೆ. ನೋಡಿ ಎಷ್ಟು ಎಕೋ ಹೊಡಿತೈತೆ, ಆಮೇಲೆ ಎಷ್ಟು ಕ್ಲೀನಾಗಿ ಆ ದೇವಸ್ಥಾನದ ಫೀಲ್ ಸಿಗುತ್ತೆ ಗೊತ್ತಾ. ಸೊ ಅದಕ್ಕೋಸ್ಕರ ಈ ಥರ ಕಾಡು ದೇವ್ರುಗಳಿಗೆ ಬರೋಕ್ಕೆ ನನಗೆ ತುಂಬ ಇಷ್ಟ. ನೋಡಿ ಜಡೇರುದ್ರ ಎಷ್ಟು ಸಕ್ಕತ್ತಾಗಿ ಮೇಂಟೈನ್ ಮಾಡಿಟ್ಟಿದ್ದಾರೆ. ದೇವಸ್ಥಾನದ ಆಲಯ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವೆಲ್ಲ ಆಲ್ಮೋಸ್ಟು ತಮಿಳ್ನಾಡವರೇ ಈ ಥರದ್ದು ಗೋಪುರಗಳನ್ನೆಲ್ಲ ಮಾಡೋದು, ಬಟ್ಟು ಅವರು ಎಕ್ಸ್ಪರ್ಟ್ ಇರ್ತಾರೆ ಇದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಪ್ರತಿಯೊಂದು. ಈಗ ನಾನು ಬಂದಂಥ ರೂಟ್ ಏನಿದೆಯೋ, ಈ ರೂಟ್ ನಿಮ್ಗೆ ಹೆಂಗೆ ಅಂತಂದರೆ ಪ್ರಾಪರಾಗಿ ಈ ಕಡೆ ಆಫ್ ರೋಡು ಮಾಡ್ಕೊತೀರಾ, ಕಾಡನ್ನು ನೋಡ್ತೀರಾ, ಪರಿಸರನೂ ಎಂಜಾಯ್ ಮಾಡ್ಕೊತೀರಾ. ಜೊತೆಗೆ ನೋಡಿ ಇದು ತಮಿಳ್ನಾಡೇ ಆದ್ರೂ ನೋಡಿ ಕೋಲಾರದವರು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ಗ್ರಾನೈಟ್ಸ್ ದಾನಿಗಳು ಸುಧಾ ಪ್ರಸಾದ್ 2016ರಲ್ಲಿ ಕೊಟ್ಟಿರೋದು. ಸೊ ಇಲ್ಲಿ ದೇವಸ್ಥಾನಗಳು ಇವೆಲ್ಲ ಆಚರಣೆಗಳು ಕನ್ನಡದ್ದೇ ಮತ್ತು ಕರ್ನಾಟಕದವ್ರದ್ದೇ, ಬಟ್ ಇರೋದು ಮಾತ್ರ ತಮಿಳ್ನಾಡಲ್ಲಿ. ಸೊ ಇಲ್ಲಿ ನೋಡಿ ಹೊರಗಡೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಜಾತ್ರೆ ನಡೆಯುತ್ತಣ್ಣ ಇಲ್ಲಿ? ಯಾವಾಗ? ಏನು ದೊಡ್ಡ ಜಾತ್ರೆ ನಡೆಯುತ್ತೆ ಅನ್ಸುತ್ತಲ್ವ ಇಲ್ಲಿ? ಹೌದಾ? ಎಷ್ಟು ಜನ ಸೇರ್ತಾರೆ? 20-30 ಸಾವಿರ ಜನ. ಎಷ್ಟು ದಿನ ಇರುತ್ತೆ? 2 ದಿನ. ಆಲರ್ವಿ ಒಂದಿನ, ತೇರೊಂದಿನ. ಆಲರ್ವಿ ಬಂದು 101 ಆಲರ್ವಿ ಬಂದು ಹಾಡು ಕೇಳಿದ್ದೀರಾ? ಆ ಆಲರ್ವಿ ಆ ಕಾನ್ಸೆಪ್ಟ್ ಎಲ್ಲ ಹುಟ್ಟಿದ್ದು ನಮ್ಮ ಭಾಗದಲ್ಲಿ, ಜಾನಪದ ಲೋಕದಲ್ಲಿ ಸಿಗುತ್ತವೆಲ್ಲ. ಹೌದಾ? ಬೆಟ್ಟದಲ್ಲಿ? ಹಾಂ, ಯಾವುದು ಇದು ನಡೆಯೋದು? ಹಾಂ ಹಾಂ ಹಾಂ, ಸೂಪರ್. ದೀಪಾವಳಿ ಟೈಮ್ಗೆ ಸಕ್ಕತ್ತಾಗಿದೆ ಮಾತ್ರ. ಒಳ್ಳೆ ಖುಷಿ ಆಯಿತು. ಜೊತೆಗೆ ನೋಡಿ ಬಂದರೆ ಈ ಪರಿಸರನ ಎಂಜಾಯ್ ಮಾಡಿಕೊಂಡು ಬರ್ಬೋದು. ನಮ್ಮ ಕಾಳಪಪ್ಪ ಇಲ್ಲಿವರೆಗೂ ಏನೂ ತೊಂದರೆ ಇಲ್ಲ, ಅಲ್ಲ ಆರಾಮಾಗಿ ಕರ್ಕೊಂಬಂದಿದ್ದಾನೆ. ಸೊ ಇದೇ ರೀತಿ ಒಳ್ಳೊಳ್ಳೆ ಅಡ್ವೆಂಚರ್ಸ್ ಅವನ ಜೊತೆ ಮಾಡೋಣ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ನೀರಿಂದು ಸೋರ್ಸ್ ಹೆಂಗಿದೆ ಅಂತ. ಈ ಥರದ್ದೆಲ್ಲ ನೋಡ್ತು ಅಂತಂದರೆ ಮಕ್ಕಳು ಎಷ್ಟು ಖುಷಿ ಪಡಲ್ಲ ಹೇಳಿ ಅಲ್ವಾ? ಒಳ್ಳೆ ಚೆನ್ನಾಗಿರುತ್ತೆ. ಕ್ಯಾಂಪಿಂಗ್ ಮಾಡೋಕೆ ಆ್ಯಕ್ಚುಲಿ ಒಳ್ಳೆ ಜಾಗ. ದೇವಸ್ಥಾನದವರು ಪರ್ಮಿಷನ್ ಕೊಟ್ಟರೆ ಉಳಿದೋಗೋಕ್ಕೆಲ್ಲ ಒಳ್ಳೆ ಜಾಗ ಇದು, ಹೇಳೋಕ್ಕೋಯ್ತು ಅಂತಂದರೆ. ಬರೋಣ ಒಂದ್ಸಲ ಅದನ್ನು ಮಾಡೋಣ. ನೋಡಿ ನಮ್ಮ ಕಡೆ ಈ ಥರ ಪ್ರಸಾದ ಕೊಡ್ತಾರೆ ಆಯಿತಾ. ಹಾಲನ್ನು ಮತ್ತು ಪಂಚಾಮೃತ ಎರಡೂ ಮಿಕ್ಸ್ ಮಾಡಿ ಬೆಲ್ಲದನ್ನ ಥರ ಮಾಡಿ, ಕಾಯಿ ಕೊಬ್ಬರಿ ನೋಡಿ, ಕಾಯಿ ಕಡಲೆ ಇದನ್ನು ಮಾಡಿ ಹಾಕಿದ್ದಾರೆ. ಏನು ಚೆನ್ನಾಗಿರುತ್ತೆ ಅಂದರೆ, ಹಾಲು ಹಾಕಿರ್ತಾರೆ, ಬಾಳೆಹಣ್ಣು, ತುಪ್ಪ ಮಿಕ್ಸ್ ಮಾಡಿ ಹೊಡಿತಾರೆ, ಬಟ್ ಮಸ್ತಾಗಿರುತ್ತೆ.
ಸೊ ಈ ಕಡೆ ಹನೂರ್ ಕಡೆಗೆ ಹೋಗುತ್ತೆ, ಈ ಕಡೆಗೆ ತಮಿಳ್ನಾಡು ಬನ್ನಾರಿ ದಿಂಬಂ ಘಾಟ್ ಕಡೆಗೆ ಹೋಗುತ್ತೆ. ಹೆಚ್ಚು ಕಡಿಮೆ ಈಗ ನಮ್ಮೂರಿಂದ ಇಲ್ಲಿಗೆ 40 ಕಿಲೋಮೀಟರ್ ಬರುತ್ತೆ ನೋಡಿ. ಇಲ್ಲಿಂದ ಬಂದು ಇವಾಗ ದಿಂಬಂ ಘಾಟ್ಗೆ ಜಾಯಿನ್ ಆಗ್ತಿದ್ದೀವಿ. ಇಲ್ಲಿಂದ ಅಣ್ಣ ಅವ್ರ ಊರಿಗೆ ಬರೀ 4 ಕಿಲೋಮೀಟರ್ ಇದೆ, ಅಂದರೆ ದೊಡ್ಡಗಾಜನೂರ್ಗೆ. ಮೈಸೂರಿಗೆ 112 ಕಿಲೋಮೀಟ್ರು. ಸೊ ನಾವು ಸ್ಟ್ರೈಟ್ ಹೋದ್ರೆ ಬನ್ನಾರಿ ಅಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಕಡೆಗೆ ಹೋದ್ರೆ ಚಾಮರಾಜನಗರ, ಮೈಸೂರು. ಮೇ ಬಿ ಆ್ಯಕ್ಚುಲಿ ನಿಮ್ಗೆ ನನ್ನ ಹಳೆ ಬ್ಲಾಗ್ ನೋಡಿದರೆ ಗೊತ್ತಿರುತ್ತೆ, ಒಬ್ಬರು ಫಾರೆಸ್ಟ್ರು ವಾಚರ್ ಜೊತೆ ಜಗಳ ಮಾಡಿದ್ದೆ, ಕ್ಯಾಮ್ರಾ ಕಿತ್ತಾಕು ಅಂತ ಹೇಳಿದ್ರು. ಆ ಜಾಗ ಇದು ಅಲ್ಲ, ಹೆವಿ ಬಂದರೆ ನಾವು ರೈಟಿಗೆ ಬರಬೇಕಲ್ಲ. ಏನು ಅಂತಂದ್ರೆ ಅದೃಷ್ಟ ನಮ್ಗೆ ಇದಿಲ್ಲ, ಯಾವುದು ಜಾಸ್ತಿ ಗಾಡಿ ಇಲ್ಲ. ಹಿಂಗೆ ಇಳಿಯ ದೊಡ್ಡ ಗಾಡಿ ಇದ್ದಾಗ ಸೇಫು. ಅವ್ರ ಜೊತೆ ಹೋಗ್ಬಿಟ್ರೆ ಸುಮ್ಮನೆ ದೊಡ್ಡ ಗಾಡಿ ಕಾಣಿಸುತ್ತೆ, ಸೇಫ್ ಆಗಿರ್ಬೋದು. ಆದ್ರೆ ಲಾರಿಯವ್ರಿಗೂ ಕಷ್ಟ ಆಗಿದೆ ಮಾತ್ರ. ಇವತ್ತಿನ ಸಿಚುವೇಶನ್ ಹೆಂಗಾಗಿದೆ ಅಂತಂದ್ರೆ ಫುಲ್ ಟೆಂಪಲ್ ರನ್ ನೋಡಿಯೋದೇ ಆಗ್ಬಿಟ್ಟಿದೆ. ಈಗ ನಾನಿರೋದು ಎಕ್ಸಾಕ್ಟ್ಲಿ ಬನ್ನಾರಿ ಅಮ್ಮ ದೇವಸ್ಥಾನ. ಇದು ನಮ್ಮೂರ ಹತ್ರ ಇರೋ ಬನ್ನಾರಿ ಅಮ್ಮ ದೇವಸ್ಥಾನ. ನಮ್ಮೂರ ಹತ್ರ ಇದ್ರೂ ಕೂಡ ಇದು ತಮಿಳ್ನಾಡಿಗೆ ಸೇರಿರ್ತಕ್ಕಂಥ ತಮಿಳ್ನಾಡಿನ ದೇವಸ್ಥಾನ ಆಗಿರುತ್ತೆ. ಆದ್ರೆ ನಮ್ಮೂರಿನ ಬಾರ್ಡರ್ಗಳಲ್ಲಿ ತಮಿಳ್ನಾಡು ಮತ್ತೆ ಕರ್ನಾಟಕ ಅಂತ ಭೇದ ಭಾವ ಏನಿಲ್ಲ. ದೇವರು ಅಂತ ಬಂದಾಗ ಭಾವನೆಗಳು ಒಂದೇ. ಇವನ್ ತಮಿಳ್ನಾಡವರು ಕೂಡ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮಲ್ಲಿ ಏನಾದ್ರು ಹಬ್ಬ ಹರಿದಿನಗಳಾದಾಗ ಇಲ್ಲೂ ಕೂಡ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಜೊತೆಗೆ ಬಾರ್ಡ್ರಲ್ಲಿ ಪರಸ್ಪರ ಒಗ್ಗಟ್ಟಿಂದ ಚೆನ್ನಾಗಿ ಕೂಡ ಇದೀವಿ. ನಮ್ಮೂರ್ ಕಡೆ ಕಾಡು ದೇವರುಗಳು ಅಂತಂದ್ರೆ ಏನೋ ಒಂಥರ ಚಂದ. ಆ ಭಾವನೆಗಳೇ ಒಂಥರ ಹೇಳಕ್ಕೆ ತೀರದಂತ ಭಾವನೆಗಳಾಗಿರುತ್ತೆ. ನನಗೆ ಪ್ರತಿ ಸಲ ಈ ತರ ಕಾಡು ದೇವರುಗಳನ್ನ ಪೂಜೆ ಮಾಡಬೇಕಾದ್ರೆ ಅಥವಾ ಇಲ್ಲಿ ಓಡಾಡಬೇಕಾದ್ರೆ ನಮ್ಮ ಪ್ರಕೃತಿ, ನಮ್ಮ ಕಾಡು ನಮ್ಗೆ ಹೇಳ್ಕೊಟ್ಟಿದ್ದು, ನಾವು ಬಾರ್ಡ್ರಿಂದಷ್ಟೇ ಡಿವೈಡ್ ಆಗಿದ್ದೀವಿ. ಆದರೆ ಭಾವನೆಗಳಿಂದ ಒಗ್ಗಟ್ಟಾಗಿರ್ಬೋದು ಅನ್ನೋ ಪಾಠನ ನಮ್ಮ ಕಾಡು ನನಗೆ ಪಾಠ ಕಲಿಸಿದೆ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.